ರಾಜ್ಯ ಸರ್ಕಾರದಲ್ಲಿ ಅನೇಕ ಬೆಳವಣಿಗೆಗಳು ನಡೀತಿರುವ ಬಂದದ್ದಲ್ಲೇ 10 ಸಚಿವರ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಹರಿದಾಡ್ತಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶಾಸಕರಾಗಿರುವಂಥ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಈಗ ರಾಜ್ಯ ಸರ್ಕಾರದ 10 ಸಚಿವರ ಬದಲಾವಣೆಗಳಾಗ್ತವೆ ಅನ್ನುವಂಥ ಮಾಹಿತಿ ಹರಿದಾಡ್ತಿದೆ, ಏನು ಹೇಳ್ತೀರಿ ಸರ್? ನೋಡಿ, ಮೊನ್ನೆ ಸುರ್ಜೇವಾಲಾ ಸಾಹೇಬರು ಬಂದು ಸುಮಾರು 100 ಜನ MLAಗಳನ್ನು ಇಂಟರ್ವ್ಯೂ ಮಾಡಿದ್ದಾರೆ, ಅವರ ಹೇಳಿಕೆಗಳನ್ನು ಪಡೆದಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಒಬ್ಬೊಬ್ಬರು ಹೇಳಿರ್ಬೋದು. ಭಾಳ ಜನ ನಾನು ನೋಡಿದಂಗೆ ಒಂದೊಂದು ಗಂಟೆ ತೊಗೊಂಡಿದ್ದಾರೆ. ಏನು ತೊಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ಯಾರ ಬಗ್ಗೆ ಏನು ಹೇಳಿದಾರೋ ನಮ್ಗೆ ಗೊತ್ತಿಲ್ಲ, ಏನೇನು ಹೇಳಿದ್ದಾರೆ ವಿಚಾರ ನಮಗೆ ಗೊತ್ತಿಲ್ಲ. ನಮ್ಮನ್ನು ಕರೆದಿದ್ದು ನಮ್ಮ ವಿಚಾರಗಳು ನಾವು ಹೇಳ್ಕೊಂಡಿದ್ದೀವಿ. ಹಾಗಾಗಿ ಅವೆಲ್ಲವನ್ನು ಶೇಖರಣೆ ಮಾಡಿಕೊಂಡು ಕೇಂದ್ರ ನಾಯಕರಿಗೆ ಕೊಟ್ಟು ವರದಿ ಕೊಟ್ಟು ಅಲ್ಲಿಂದ ಮತ್ತೆ ಈಗ ಮಂತ್ರಿಗಳ ಹತ್ರ ಬಂದಿದ್ದಾರೆ. ಈಗ ಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಮಂತ್ರಿಗಳಿಗೂ ವಿಚಾರಿಸ್ತಾರೆ, ಈ ಥರ ನಿಮ್ಮ ಮೇಲೆ ಈ ಥರ ಇದೆ, ನೀವು ಸರಿ ನೋಡ್ಕೊಳ್ಳೋಲಾಗಿರ್ತೀರ ಅಂತ ಹೇಳ್ತಾರೆ. ಇದು ಹೇಳಬೇಕು, ಯಾಕಂದರೆ ರಾಜ್ಯ ಸರ್ಕಾರ ಗಟ್ಟಿಯಾಗಿರಬೇಕಾದ್ರೆ, ರಾಜ್ಯ ಸರ್ಕಾರ ಚೆನ್ನಾಗಿ ಹೋಗಬೇಕಾದ್ರೆ ನಾನು ಹೇಳಿದ್ದೀನಿ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇನ್ನೊಂದು ಹೇಳಿಕೆ ಕೊಡೋದನ್ನೆಲ್ಲ ಬಂದ್ ಮಾಡಬೇಕು. ಅದನ್ನೆಲ್ಲ ಬಂದ್ ಮಾಡಿದರೆ ರಾಜ್ಯ ಸರ್ಕಾರದಲ್ಲಿ ಯಾವ ತೊಂದರೆ ಆಗೋದಿಲ್ಲ. ಈ ಹೇಳಿಕೆ ಕೊಟ್ಟರೆ ನಾಳೆ ಏನಾಗುತ್ತೆ, BJPಯವರಿಗೆ ಒಂದು ಆಹಾರ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಕೂಗಾಡ್ಕೊಳ್ತಾ ಬರ್ತಾರೆ. ನೋಡಿ, ಅವನು BR ಪಾಟೀಲ್ ಹೇಳ್ದ ಅಂತೇಳಿ BJPಯವರು ಅದೊಂದು ಅಸ್ತ್ರವಾಗಿ ಮಾಡಿಕೊಟ್ರು ಅಲ್ವಾ. ಅವೆಲ್ಲ ಕಡೆಗಣಿಸೋಕ್ಕೋಸ್ಕರನೇ ಸುರ್ಜೇವಾಲಾ ಬಂದಿದ್ದಾರೆ. ಈ 10 ಜನ ಮಿನಿಸ್ಟ್ರು ಅಂತ ಏನು ನೀವು ಹೇಳ್ತಾ ಇದ್ದೀರಿ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಯಾರು ಏನು ಹೇಳಿರ್ಬೋದು, ಅದೆಲ್ಲ ವರದಿ ತೊಗೊಂಡು ಬಂದಿರ್ತಾರೆ. ಏನಾಗುತ್ತೆ ಮುಂದೆ ನೋಡೋಣ, ಆ ಥರ ನನ್ನ ಗಮನಕ್ಕೆ ಏನು ಬಂದಿದೆ. ನೀವು ಏನು ಮಾತಾಡಿದ್ರಿ ಸರ್ ಹೈಕಮಾಂಡ್ ಹತ್ರ? ಸಚಿವ ಸ್ಥಾನದ ಬಗ್ಗೆ ಏನಾದ್ರು ಕೇಳಿದ್ರೆ? ನಮಗೆ ಏನು ಬೇರೆ ಏನು ಕೇಳಲಿಲ್ಲ. ನಾನು ನನ್ನ ತಾಲೂಕಿನ ಕೆಲವು ಅಭಿವೃದ್ಧಿಗೆ ನನಗೆ ಇಂಜಿನಿಯರ್ ಕಾಲೇಜ್ ಬೇಕು ಅಂತ ಕೇಳಿದ್ದೀನಿ. ಅದು ಕೊಡಬೇಕು ಸರ್, ನಂಗೆ ಭಾಳ ಆ ಭಾಗದ ನಮ್ಮದು ಹೆಡ್ ಕ್ವಾರ್ಟರ್ಸ್ ಇದೆ ಸಾಗರ, ಕೊಡಲೇಬೇಕು ಅಂತ ಹೇಳಿದಾಗ ಅದೊಂದು ನೋಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ. ನನಗೆ ಏನು ಬೇಕೋ ಅದನ್ನೆಲ್ಲ ನೋಟ್ ಮಾಡಿಸಿದ್ದೀನಿ, ಬಿಟ್ಟರೆ ಮತ್ತೇನು ಕೇಳಿಲ್ಲ. ನಾನು ಒಬ್ಬ ಆಕಾಂಕ್ಷಿ ಇದೆ ಅಂತ ಹೇಳಿದ್ದೀನಿ. ನಾನು ಒಬ್ಬ ಮಂತ್ರಿ ಆಕಾಂಕ್ಷಿ ಇದ್ದೀನಿ ಸರ್, 3 ಸರಿ ಗೆದ್ದಿದ್ದೀನಿ ಸರ್. ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದಿದ್ದೀನಿ ಸರ್, ನಾನು ಅವ್ರ ಜೊತೆಗೆ ಕೆಲಸ ಮಾಡಿ ಬಂದಿದ್ದೀನಿ ಸರ್. ಒಂದು ಅವಕಾಶ ಇದ್ದರೆ ಕೊಡಿ ಅಂತ ಕೇಳಿದ್ದೀನಿ ಅಷ್ಟೇ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಮತ್ತೇನು ನಮ್ಗೆ ಕೇಳಲಿಲ್ಲ. ನಮ್ಮ ಮಂತ್ರಿಗಳ ಬಗ್ಗೆ ಕೇಳಿದರು, ಇಲ್ಲ ನಾವು ಮಂತ್ರಿಗಳು ಚೆನ್ನಾಗಿದ್ದೀವಿ ಸರ್, ನಮ್ಮದು ಯಾವುದೇ ಕೆಲಸದಲ್ಲಿ ಯಾವುದೇ ಅಡಚಣೆ ಇಲ್ಲ. ಮಧು ಬಂಗಾರಪ್ಪನವರು ನಾವು ಅಣ್ಣ ತಮ್ಮ ಥರ ಇದ್ದೀವಿ ಸರ್, ಆ ಥರ ಏನಿಲ್ಲ. ನಮ್ಮ ಎಲ್ಲ ಸ್ಪಂದನೆ ಚೆನ್ನಾಗಿ ಕೊಡ್ತಾ ಇದ್ದಾರೆ, ನಮ್ಗೆ ಯಾವುದೇ ಆ ಥರ ಇಲ್ಲ ಸರ್, ಒಳ್ಳೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದೀನಿ. ಪಕ್ಷಕ್ಕೆ ಮುಜುಗರ ತರೋರ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನೀಡಿದ್ದಾರೆ. ಹೌದು, ನಾನು ಹೇಳಿದ್ದೀನಿ, ಪಕ್ಷಕ್ಕೆ ಯಾರು ಮುಜುಗರ ತರೋದಿದ್ದರೆ ಸರ್ ಅದು ಕಡಿವಾಣ ನೀವು ಹಾಕಬೇಕು. ಕೇಂದ್ರ ನಾಯಕರುಗಳು ಈ ಥರ ಆಗೋಕ್ಕೆ ಬಿಡಬಾರ್ದು ಯಾವ ಕಾರಣಕ್ಕೂ. ನನ್ನೂ ಸೇರಿ ನಾನೂ ಸಹ ತಪ್ಪು ಹೇಳಿದರೆ ನನ್ನೂ ಪಕ್ಷದಿಂದ ಹೊರಗೆ ಹಾಕ್ರಿ ಅಂತ ಹೇಳಿದ್ದೀನಿ. ಆಕಾಂಕ್ಷಿ ಇದ್ರೆ ಸರ್, ಅಂದರೆ ಸಚಿವ ಸ್ಥಾನ, ಈ ಸಚಿವ ಸಂಪುಟದ ಬದಲಾವಣೆ ಆದರೆ ಸಚಿವ ಸ್ಥಾನ ಕೊಟ್ಟರೆ ನಿಭಾಯಿಸ್ತೀರಿ? ಖಂಡಿತ, ನನಗೆ ಕೊಡಿ ಅಂತ ಕೇಳಿದ್ದೇನೆ. ಕೊಡೋದು ಬಿಡೋದು ಅವ್ರಿಗಿಟ್ಟು, ಹಾಗಂತ ನಾನು ವಿರೋಧ ಮಾಡಲ್ಲ. ನಾನು ಯಾವುದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಹೇಳಿದಲ್ಲ, ಪಕ್ಷ ಚಟುವಟಿಕೆ ಯಾರು ಮಾಡಿದರೆ ಅವ್ರನ್ನೂ ಸಸ್ಪೆಂಡ್ ಮಾಡೋ ಜೊತೆಗೆ ನಾನು ಮಾಡಿದ್ರು ನಾನು ಹೊರಗೆ ಹಾಕಿ ಅಂತಲೇ ಹೇಳಿದ್ದೀನಿ. ಅಂದರೆ ಪಕ್ಷ ಗಟ್ಟಿಯಾಗಬೇಕು. ಕಾಂಗ್ರೆಸ್ ಸರ್ಕಾರ 140 ಸೀಟನ್ನು ಪಡ್ಕೊಂಡು ಇವತ್ತು ಭದ್ರವಾಗಿ ನಾವು ನಿಂತಿದ್ವಿ ಸರ್. ಇದು ಹೋಗಿ 35-60 ಸೀಟ್ ತಗೊಂಡಂಥ BJPಯವರಿಗೆ ಮತ್ತೆ ಹಸರಾಗಿ ಮಾಡಿಕೊಡೋದಲ್ಲ. ಅವರಿಗೆ ಅವ್ರ ಯೋಗ್ಯತೆಗೆ ಇಲ್ಲಿವರೆಗೆ ಅವರು 110 ಮೇಲೆ ಅವ್ರು ಸೀಟೇ ತೊಗೊಂಡಿಲ್ಲ. ಯಡಿಯೂರಪ್ಪ ಅಂತ ನಾಯಕರಿದ್ದಾಗಲೇ 104-110 ಸೀಟ್ ತೊಗೊಂಡವ್ರು ಅವರು. ಈ ವಿಜಯೇಂದ್ರ ಮುಖ ನೋಡ್ಬಿಟ್ಟು 120-130 ಮೊನ್ನೆ ಹೇಳ್ತಾನೆ 130 ಸೀಟ್ ಬರ್ತೈತೆ ನಮ್ಮ ಮುಂದೆ ಅಂತ. ಅವರಪ್ಪ ಏನು ಹೇಳೋರು ಗೊತ್ತಾನೋ, ವಿಷನ್ 140 ಅಂತ ಹೇಳಿ ಅದು ಬಂದಿರೋದೇ 104 ಸೀಟ್ ಬಂದಿರೋದು. ಇವ್ರ ಮುಖ ನೋಡಿ ಬರ್ತದ, ಅವ್ರ ಅಪ್ಪರಿಗೆ ಯಡಿಯೂರಪ್ಪನವರಿಗೆ ಬರ್ನಲ್ದದ್ದು, ಇವ್ರ ಮುಖ ನೋಡಿ 130 ಸೀಟ್ ಬರ್ತದಂತೆ. ಅದೇ ನಾವೇನು ಕತೆ ಕಾಯ್ತಾ ಇರ್ತೇವ, ನಮ್ಮ ಸರ್ಕಾರ ಏನು ಕತೆ ಕಾಯ್ತಾ ಇರ್ತೇವ? ಯಡಿಯೂರಪ್ಪ ಸಿದ್ದರಾಮಯ್ಯರನ್ನು ಸುಮ್ಮನೆ ಇರ್ತಾರ? ನಮ್ಮ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರ? ಅವರೆಲ್ಲ ಬಿಟ್ಕೊಟ್ಬಿಡ್ತಾರಾ? ಏನು ಇವರೊಬ್ಬರೇ ಭಾಳ ಶಕ್ತಿಶಾಲಿ, ಇವರೊಬ್ಬರೇ ದುಡ್ಡು ಮಾಡಿಬಿಟ್ಟಿದ್ದಾರೆ, ಹೆಂಗೂ ಖರೀದಿ ಮಾಡೋದನ್ನು ನೋಡ್ತಾರೆ. ಅವೆಲ್ಲ ನಡೆಯೋದಲ್ಲ, ಅವೆಲ್ಲ ನಡೆಯೋಕ್ಕೆ ಕಾಲ ಹಿಂದೆ ಹೋಯ್ತು. ಈಗ ಆಯ್ತಾ, ಏನಾದರೂ ನಿಮ್ಮದೇ ಖರೀದಿ, ನಾವು ನಮ್ಮ ಖರೀದಿ ಮಾಡೋಕ್ಕೆ ನಿಮ್ಮ ಶಕ್ತಿ ಇಲ್ಲ. ಸರ್, ಏನಾದರೂ ಬದಲಾವಣೆ ಅಂದರೆ CM ಬದಲಾವಣೆ ಚರ್ಚೆಗಳಾಯ್ತಾ ಸರ್? ಅಂದರೆ ಹೈಕಮಾಂಡ್ ಬಳಿ ಈ ರೀತಿಯ ಮಾತುಕತೆ ಏನಾರು ಆಯ್ತಾ? ಇಲ್ಲ, ಅದೆಲ್ಲ ನೋಡಿ, CM ಬದಲಾವಣೆ ಇನ್ನೊಂದು ಬದಲಾವಣೆ ಎಲ್ಲ ಹೈಕಮಾಂಡ್ ನೋಡ್ತಾರೆ. ನಾವು ಯಾರೋ ಹೇಳೋವಂಥವ್ರು ಅಷ್ಟು ದೊಡ್ಡವರಲ್ಲ. ನಾವು ರಾಜ್ಯದ ನಾಯಕರಿದ್ದೀವಿ. ನಮಗೆ ಇಲ್ಲಿಯ ಸಮಸ್ಯೆಗಳೇಂದ್ರೆ ನಾವು ನೇರಾಗಿ ಹೇಳ್ತೀನಿ. ನಾನು ಮುಲಾಜಿಲ್ರಿ, ಯಾರು ತಪ್ಪು ಮಾಡಿದಾರೆ ರಾಜೀನಾಮೆ ಕೊಡು ಅಂತೆಲ್ಲ ಕೇಳ್ತೀವಿ ಅಲ್ವಾ. ಆಮೇಲೆ ನೀವು ಆರಾಮಾಗಿ ಮತ್ತೆ ಮುಖ್ಯಮಂತ್ರಿ ಮಂತ್ರಿ ಆಗ್ರಪ್ಪ ಅಂತ ಕೇಳ್ತೀವಿ. ಇಷ್ಟೇ ನಾವು ಡೈರೆಕ್ಟಾಗಿ ಹೇಳ್ತೀವಿ. ನಾವು ಬಿಟ್ಟರೆ ನಾವು ಬೇರೆ ಎಲ್ಲ ನಾವು ಹೇಳೋಕ್ಕೆ ಹೋಗೋದಿಲ್ಲ. ನಾವು ಮುಲಾಜಿಲ್ಲದೆ ಹೇಳ್ತೀವಿ, ನೇರವಾಗಿ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಏನು ಶಾಸಕರಾಗಿರುವಂಥ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ನಾನು ಸಹ ಏನು ಸಚಿವ
ಸ್ಥಾನದ ಆಕಾಂಕ್ಷಿ ಇದ್ದೇನೆ, ಆ ಅವಕಾಶಗಳಿದ್ರೆ ಕೊಡಿ ಎನ್ನುವಂಥ ಮಾತನ್ನ ನಮ್ಮ ಹೈಕಮಾಂಡ್ ಬಳಿ ಸುರ್ಜೇವಾಲಾ ಅವರ ಬಳಿ ಕೇಳ್ಕೊಂಡಿದ್ದೇನೆ ಎನ್ನುವಂಥ ಮಾತನ್ನ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯ ಸರ್ಕಾರದಲ್ಲಿ ಅನೇಕ ಬೆಳವಣಿಗೆಗಳು ನಡೀತಿರುವ ಬಂದದ್ದಲ್ಲೇ 10 ಸಚಿವರ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಹರಿದಾಡ್ತಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶಾಸಕರಾಗಿರುವಂಥ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಈಗ ರಾಜ್ಯ ಸರ್ಕಾರದ 10 ಸಚಿವರ ಬದಲಾವಣೆಗಳಾಗ್ತವೆ ಅನ್ನುವಂಥ ಮಾಹಿತಿ ಹರಿದಾಡ್ತಿದೆ, ಏನು ಹೇಳ್ತೀರಿ ಸರ್? ನೋಡಿ, ಮೊನ್ನೆ ಸುರ್ಜೇವಾಲಾ ಸಾಹೇಬರು ಬಂದು ಸುಮಾರು 100 ಜನ MLAಗಳನ್ನು ಇಂಟರ್ವ್ಯೂ ಮಾಡಿದ್ದಾರೆ. ಅವರ ಹೇಳಿಕೆಗಳನ್ನು ಪಡೆದಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಹೇಳಿರ್ಬೋದು, ಭಾಳ ಜನ ನಾನು ನೋಡಿದಂಗೆ ಒಂದೊಂದು ಗಂಟೆ ತೊಗೊಂಡಿದ್ದಾರೆ. ಏನು ತೊಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಯಾರ ಬಗ್ಗೆ ಏನು ಹೇಳಿದಾರೋ ನಮ್ಗೆ ಗೊತ್ತಿಲ್ಲ, ಏನೇನು ಹೇಳಿದ್ದಾರೆ ವಿಚಾರ ನಮಗೆ ಗೊತ್ತಿಲ್ಲ. ನಮ್ಮನ್ನು ಕರೆದಿದ್ದು ನಮ್ಮ ವಿಚಾರಗಳು ನಾವು ಹೇಳ್ಕೊಂಡಿದ್ದೀವಿ. ಹಾಗಾಗಿ ಅವೆಲ್ಲವನ್ನು ಶೇಖರಣೆ ಮಾಡಿಕೊಂಡು ಕೇಂದ್ರ ನಾಯಕರಿಗೆ ಕೊಟ್ಟು ವರದಿ ಕೊಟ್ಟು ಅಲ್ಲಿಂದ ಮತ್ತೆ ಈಗ ಮಂತ್ರಿಗಳ ಹತ್ರ ಬಂದಿದ್ದಾರೆ. ಈಗ ಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಮಂತ್ರಿಗಳಿಗೂ ವಿಚಾರಿಸ್ತಾರೆ, ಈ ಥರ ನಿಮ್ಮ ಮೇಲೆ ಈ ಥರ ಇದೆ, ನೀವು ಸರಿ ನೋಡ್ಕೊಳ್ಳೋಲಾಗಿರ್ತೀರ ಅಂತ ಹೇಳ್ತಾರೆ. ಇದು ಹೇಳಬೇಕು. ಯಾಕಂದರೆ ರಾಜ್ಯ ಸರ್ಕಾರ ಗಟ್ಟಿಯಾಗಿರಬೇಕಾದ್ರೆ, ರಾಜ್ಯ ಸರ್ಕಾರ ಚೆನ್ನಾಗಿ ಹೋಗಬೇಕಾದ್ರೆ, ನಾನು ಹೇಳಿದ್ದೀನಿ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇನ್ನೊಂದು ಹೇಳಿಕೆ ಕೊಡೋದನ್ನೆಲ್ಲ ಬಂದ್ ಮಾಡಬೇಕು. ಅದನ್ನೆಲ್ಲ ಬಂದ್ ಮಾಡಿದರೆ ರಾಜ್ಯ ಸರ್ಕಾರದಲ್ಲಿ ಯಾವ ತೊಂದರೆ ಆಗೋದಿಲ್ಲ. ಇವ್ರು ಹೇಳಿಕೆ ಕೊಟ್ಟರೆ ನಾಳೆ ಏನಾಗುತ್ತೆ, BJP ಅವರಿಗೆ ಒಂದು ಆಹಾರ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಕೂಗಾಡ್ಕೊಳ್ತಾ ಬರ್ತಾರೆ. ನೋಡಿ, ಅವನು BR ಪಾಟೀಲ್ ಹೇಳ್ದ ಅಂತೇಳಿ BJP ಅವರು ಅದೊಂದು ಅಸ್ತ್ರವಾಗಿ ಮಾಡಿಕೊಟ್ರು ಅಲ್ವಾ. ಅವೆಲ್ಲ ಕಡೆಗಣಿಸೋಕ್ಕೋಸ್ಕರನೇ ಸುರ್ಜೇವಾಲಾ ಬಂದಿದ್ದಾರೆ. ಈ 10 ಜನ ಮಿನಿಸ್ಟ್ರು ಅಂತ ಏನು ನೀವು ಹೇಳ್ತಾ ಇದ್ದೀರಿ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಯಾರು ಏನು ಹೇಳಿರ್ಬೋದು. ಅದೆಲ್ಲ ವರದಿ ತೊಗೊಂಡು ಬಂದಿರ್ತಾರೆ. ಏನಾಗುತ್ತೆ ಮುಂದೆ ನೋಡೋಣ. ಆ ಥರ ನನ್ನ ಗಮನಕ್ಕೆ ಬಂದಿದೆ. ನೀವು ಏನು ಮಾತಾಡಿದ್ರಿ ಸರ್ ಹೈಕಮಾಂಡ್ ಹತ್ರ? ಸಚಿವ ಸ್ಥಾನದ ಬಗ್ಗೆ ಏನಾದ್ರು ಕೇಳಿದ್ರೆ? ನಮಗೆ ಏನು ಬೇರೆ ಏನು ಕೇಳಲಿಲ್ಲ. ನಾನು ನನ್ನ ತಾಲೂಕಿನ ಕೆಲವು ಅಭಿವೃದ್ಧಿಗೆ ನನಗೆ ಇಂಜಿನಿಯರ್ ಕಾಲೇಜ್ ಬೇಕು ಅಂತ ಕೇಳಿದ್ದೀನಿ. ಅದು ಕೊಡಬೇಕು ಸರ್, ನಂಗೆ ಭಾಳ ಆ ಭಾಗದ ನಮ್ಮದು ಹೆಡ್ ಕ್ವಾರ್ಟರ್ಸ್ ಇದೆ ಸಾಗರ, ಕೊಡಲೇಬೇಕು ಅಂತ ಹೇಳಿದಾಗ ಅದೊಂದು ನೋಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ. ನನಗೆ ಏನು ಬೇಕೋ ಅದನ್ನೆಲ್ಲ ನೋಟ್ ಮಾಡಿಸಿದ್ದೀನಿ ಬಿಟ್ಟರೆ ಮತ್ತೇನು ಕೇಳಿಲ್ಲ. ನಾನು ಒಬ್ಬ ಆಕಾಂಕ್ಷಿ ಇದೆ ಅಂತ ಹೇಳಿದ್ದೀನಿ. ನಾನು ಒಬ್ಬ ಮಂತ್ರಿ ಆಕಾಂಕ್ಷಿ ಇದ್ದೀನಿ ಸರ್. 3 ಸರಿ ಗೆದ್ದಿದ್ದೀನಿ ಸರ್. ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದಿದ್ದೀನಿ ಸರ್. ನಾನು ಅವ್ರ ಜೊತೆಗೆ ಕೆಲಸ ಮಾಡಿ ಬಂದಿದ್ದೀನಿ ಸರ್. ಒಂದು ಅವಕಾಶ ಇದ್ದರೆ ಕೊಡಿ ಅಂತ ಕೇಳಿದ್ದೀನಿ ಅಷ್ಟೇ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಮತ್ತೇನು ನಮ್ಗೆ ಕೇಳಲಿಲ್ಲ. ನಮ್ಮ ಮಂತ್ರಿಗಳ ಬಗ್ಗೆ ಕೇಳಿದರು. ಇಲ್ಲ, ನಾವು ಮಂತ್ರಿಗಳು ಚೆನ್ನಾಗಿದ್ದೀವಿ ಸರ್, ನಮ್ಮದು ಯಾವುದೇ ಕೆಲಸದಲ್ಲಿ ಯಾವುದೇ ಅಡಚಣೆ ಇಲ್ಲ. ಮಧು ಬಂಗಾರಪ್ಪನವರು ನಾವು ಅಣ್ಣ ತಮ್ಮದ ಥರ ಇದ್ದೀವಿ ಸರ್. ಆ ಥರ ಏನಿಲ್ಲ. ನಮ್ಮ ಎಲ್ಲ ಸ್ಪಂದನೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಆ ಥರ ಇಲ್ಲ ಸರ್. ಒಳ್ಳೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದೀನಿ. ಪಕ್ಷಕ್ಕೆ ಮುಜುಗರ ತರೋರ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಹೇಳಿದ್ದಾರೆ. ಹೌದು, ನಾನು ಹೇಳಿದ್ದೀನಿ, ಪಕ್ಷಕ್ಕೆ ಯಾರು ಮುಜುಗರ ತರೋದಿದ್ರೆ ಸರ್ ಅದು ಕಡಿವಾಣ ನೀವು ಹಾಕಬೇಕು. ಕೇಂದ್ರ ನಾಯಕರುಗಳು ಈ ಥರ ಆಗೋಕ್ಕೆ ಬಿಡಬಾರ್ದು ಯಾವ ಕಾರಣಕ್ಕೂ. ನನ್ನೂ ಸೇರಿ ನಾನು ಸಹ ತಪ್ಪು ಹೇಳಿದರೆ ನನ್ನೂ ಪಕ್ಷದಿಂದ ಹೊರಗೆ ಹಾಕ್ರಿ ಅಂತ ಹೇಳಿದ್ದೀನಿ. ಆಕಾಂಕ್ಷಿ ಇದ್ರೆ ಸರ್, ಅಂದರೆ ಸಚಿವ ಸ್ಥಾನ, ಈ ಸಚಿವ ಸಂಪುಟದ ಬದಲಾವಣೆ ಆದರೆ ಸಚಿವ ಸ್ಥಾನ ಕೊಟ್ಟರೆ ನಿಭಾಯಿಸ್ತೀರಿ? ಖಂಡಿತ. ನನಗೆ ಕೊಡಿ ಅಂತ ಕೇಳಿದ್ದೇನೆ. ಕೊಡೋದು ಬಿಡೋದು ಅವ್ರಿಗಿಟ್ಟು. ಹಾಗಂತ ನಾನು ವಿರೋಧ ಮಾಡಲ್ಲ. ನಾನು ಯಾವುದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಹೇಳಿದಲ್ಲ, ಪಕ್ಷ ಚಟುವಟಿಕೆ ಯಾರು ಮಾಡಿದರೆ ಅವ್ರನ್ನೂ ಸಸ್ಪೆಂಡ್ ಮಾಡೋ ಜೊತೆಗೆ ನಾನು ಮಾಡಿದ್ರು ನಾನು ಹೊರಗೆ ಹಾಕಿ ಅಂತಲೇ ಹೇಳಿದ್ದೀನಿ. ಅಂದರೆ ಪಕ್ಷ ಗಟ್ಟಿಯಾಗಬೇಕು. ಕಾಂಗ್ರೆಸ್ ಸರ್ಕಾರ 140 ಸೀಟನ್ನು ಪಡ್ಕೊಂಡು ಇವತ್ತು ಭದ್ರವಾಗಿ ನಾವು ನಿಂತಿದ್ವಿ ಸರ್. ಇದು ಹೋಗಿ 35-40 ಸೀಟ್ ತಗೊಂಡಂಥ BJPಯವರಿಗೆ ಮತ್ತೆ ಹಸರಾಗಿ ಮಾಡಿಕೊಡೋದಲ್ಲ ಅವರಿಗೆ. ಅವ್ರ ಯೋಗ್ಯತೆಗೆ ಇಲ್ಲಿವರೆಗೆ ಅವರು 110 ಮೇಲೆ ಅವ್ರು ಸೀಟೇ ತಗೊಂಡಿಲ್ಲ. ಯಡಿಯೂರಪ್ಪ ಅಂತ ನಾಯಕರಿದ್ದಾಗಲೇ 104-110 ಸೀಟ್ ತಗೊಂಡವ್ರು ಅವರು. ಈ ವಿಜಯೇಂದ್ರ ಮುಖ ನೋಡ್ಬಿಟ್ಟು 120-130 ಮೊನ್ನೆ ಹೇಳ್ತಾನೆ 130 ಸೀಟ್ ಬರ್ತೈತೆ ನಮ್ಮ ಮುಂದೆ ಅಂತ. ಅವರಪ್ಪ ಏನು ಹೇಳೋರು ಗೊತ್ತಾನೋ, ವಿಷನ್ 140 ಅಂತ ಹೇಳಿ ಅದು ಬಂದಿರೋದೇ 104 ಸೀಟ್ ಬಂದಿರೋದು. ಇವ್ರ ಮುಖ ನೋಡಿ ಬರ್ತತಾ? ಅವ್ರ ಅಪ್ಪರಿಗೆ ಯಡಿಯೂರಪ್ಪನವರಿಗೆ ಬರ್ನಲ್ದದ್ದು, ಇವ್ರ ಮುಖ ನೋಡಿ 130 ಸೀಟ್ ಬರ್ತದಂತೆ. ಅದೇ ನಾವೇನು ಕತೆ ಕಾಯ್ತಾ ಇರ್ತೇವ? ನಮ್ಮ ಸರ್ಕಾರ ಏನು ಕತೆ ಕಾಯ್ತಾ ಇರ್ತೇವ? ಯಡಿಯೂರಪ್ಪ ಸಿದ್ದರಾಮಯ್ಯರನ್ನು ಸುಮ್ಮನೆ ಇರ್ತಾರ? ನಮ್ಮ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರ? ಅವರೆಲ್ಲ ಬಿಟ್ಕೊಟ್ಬಿಡ್ತಾರಾ? ಏನು ಇವರೊಬ್ಬರೇ ಭಾಳ ಶಕ್ತಿಶಾಲಿ, ಇವರೊಬ್ಬರೇ ದುಡ್ಡು ಮಾಡಿಬಿಟ್ಟಿದ್ದಾರೆ, ಹೆಂಗೂ ಖರೀದಿ ಮಾಡೋದನ್ನು ನೋಡ್ತಾರೆ. ಅವೆಲ್ಲ ನಡೆಯೋದಲ್ಲ. ಅವೆಲ್ಲ ನಡೆಯೋ ಕಾಲ ಹಿಂದೆ ಹೋಯ್ತು. ಈಗಾಯ್ತಾ? ಏನಾದರೂ ನಿಮ್ಮದೇ ಖರೀದಿ, ನಾವು ನಮ್ಮ ಖರೀದಿ ಮಾಡೋಕ್ಕೆ ನಿಮ್ಮ ಶಕ್ತಿ ಇಲ್ಲ. ಸರ್, ಏನಾದರೂ ಬದಲಾವಣೆ ಅಂದರೆ CM ಬದಲಾವಣೆ ಚರ್ಚೆಗಳಾಯ್ತಾ ಸರ್? ಅಂದರೆ ಹೈಕಮಾಂಡ್ ಬಳಿ ಈ ರೀತಿಯ ಮಾತುಕತೆ ಏನಾರು ಆಯ್ತಾ? ಇಲ್ಲ, ಅದೆಲ್ಲ ನೋಡಿ, CM ಬದಲಾವಣೆ, ಇನ್ನೊಂದು ಬದಲಾವಣೆ ಎಲ್ಲ ಹೈಕಮಾಂಡ್ ನೋಡ್ತಾರೆ. ನಾವು ಯಾರೋ ಹೇಳೋವಂಥವ್ರು ಅಷ್ಟು ದೊಡ್ಡವರಲ್ಲ. ನಾವು ರಾಜ್ಯದ ನಾಯಕರಿದ್ದೀವಿ. ನಮಗೆ ಇಲ್ಲಿಯ ಸಮಸ್ಯೆಗಳೇನಂದ್ರೆ ನಾವು ನೇರಾಗಿ ಹೇಳ್ತೀನಿ. ನಾನು ಮುಲಾಜಿಲ್ರಿ, ಯಾರು ತಪ್ಪು ಮಾಡಿದಾರೆ ರಾಜೀನಾಮೆ ಕೊಡು ಅಂತೆಲ್ಲ ಕೇಳ್ತೀವಿ ಅಲ್ವಾ? ಆಮೇಲೆ ನೀವು ಆರಾಮಾಗಿ ಮತ್ತೆ ಮಂತ್ರಿ ಆಗ್ರಪ್ಪ ಅಂತ ಕೇಳ್ತೀವಿ. ಇಷ್ಟೇ, ನಾವು ಡೈರೆಕ್ಟಾಗಿ ಹೇಳ್ತೀವಿ. ನಾವು ಬಿಟ್ಟರೆ ನಾವು ಬೇರೆ ಎಲ್ಲ ನಾವು ಹೇಳೋಕ್ಕೆ ಹೋಗೋದಿಲ್ಲ. ನಾವು ಮುಲಾಜಿಲ್ಲದೆ ಹೇಳ್ತೀವಿ, ನೇರವಾಗಿ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು.
ಇದಿಷ್ಟು ಏನು ಶಾಸಕರಾಗಿರುವಂಥ ಬೇಳೂರು ಗೋಪಾಲ್ ಕೃಷ್ಣ ಅವರ ಮಾತು. ನಾನು ಸಹ ಏನು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೇನೆ, ಆ ಅವಕಾಶಗಳಿದ್ರೆ ಕೊಡಿ ಎನ್ನುವಂಥ ಏನು ಮಾತನ್ನು ನಮ್ಮ ಹೈಕಮಾಂಡ್ ಬಳಿ ಸುರ್ಜೇವಾಲಾ ಅವರ ಬಳಿ ಕೇಳ್ಕೊಂಡಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.